ವಾಟ್ ಎ ಬ್ಯೂಟಿಫುಲ್ ವಿಲೇಜ್. ವಾವ್, ಸೂಪರ್ ಸೂಪರ್ ಆಗಿದೆ. ಹಾಂ, ಇದೇ ನಮ್ಮ ಅಮ್ಮವ್ರ ಊರ. ಎಷ್ಟು ಚೆನ್ನಾಗಿದೆ ಅಲ್ವಾ ವಿಲೇಜು. ಅಮೆರಿಕಾದಲ್ಲಿ ಇದ್ದು 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 ನನಗಂತೂ ಬೇಜಾರಾಗೋಗ್ಬಿಟ್ಟಿತ್ತು. ಇಲ್ಲಿ ನಮ್ಮ ಅಪ್ಪ ಅಮ್ಮನ ಕೊನೆಗೂ ನೋಡೋ ಅಂಥ ಗಳಿಗೆ ಬಂದೇ ಬಿಡ್ತು. ನನಗೆ ಎತ್ತ ಅಪ್ಪ ಅಮ್ಮ ಯಾರು, ಅವರು ಹೆಂಗವ್ರೆ ಅದೆಲ್ಲ ತಿಳ್ಕೊಬೇಕು ಅಂದರೆ ನಾ ಹಿಂಗೆ ಮೊದಲು ನಮ್ಮ ಅಮ್ಮ ಅವ್ರ ಹೆಸರು ಶಾರದಾ ಅಂತ. ನಮ್ಮ ಅಮ್ಮನ್ನ ಫಸ್ಟ್ ಹುಡುಕ್ಬೇಕು ನಾನು. ಯೋವಿ 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 ಇದೇನ್ಲೇ ಬಜಾರಿ ಆಗ್ಲೇ ನೀನಿಯ ಈ ಪಾಟಿ ಪ್ಯಾಸನ್ ಶುರು ಮಾಡ್ಕೊಬಿಟ್ಟಿದ್ಯಲ್ಲೇ. ನೆನ್ನೆ ತನಕ ಮುಸ್ರೆ ತಿಕ್ಕೊಂಡು ಹೆಂಗಿದ್ದೆ, ಈಗ ಆಗ್ಲೇ ನೀನಿಯ ಅಯ್ಯೋ ಯಪ್ಪ ನೀನು ಬಟ್ಟೆನೋ ಯಪ್ಪ 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 ಯಪ್ಪ. ನೀನು ನಿಮ್ಮಮ್ಮ ಒಸಿ ಮೆರಿಯಕ್ಕಿಲ್ಲ ಬಿಡು. ಯಾ ಪಾಟಿ ಮೆರಿತೀರಾ ಅಂತ ಹೇಳಿದ್ರೆ ನಮ್ಮ ತೋಟಕ್ಕೆ ಏನಕ್ಕೆ ಬಂದು ಇಲ್ಲಿ ನಿಂತ್ಕಡಿಯ ನಮ್ಮ ತೋಟದಾಗೆ. ಓ ನನಗೆ ಗೊತ್ತೇಳು, ಬ್ಯಾಗಾಗೆಲ್ಲ ಎಳ್ನೀರೆಲ್ಲ ಕದ್ಕೊಂಡು ಹೋಗ್ಬಿಟ್ಟು ಕುಡಿಯೋಣ ಅಂತ ಅಲ್ವಾ. ಹಲೋ, ಎಕ್ಸ್ಕ್ಯೂಸ್ ಮೀ, ಸಾರಿ, ನೀವು ಯಾರು ಅಂತ ನನಗೆ ಗೊತ್ತಾಗಲಿಲ್ಲ. ಸಾರಿ, ನಾನು ಎಳ್ನೀರೆಲ್ಲ ಕದಿಯೋದಾ? ಚೇ ನಮ್ಮ ಮನೆಗೆ ಆ ಥರ ಎಲ್ಲ ಕಲಿಸ್ಕೊಟ್ಟಿಲ್ಲ. ಎಳ್ನೀರು ಕದಿಯೋದು ಅದು ಇದು ಎಲ್ಲನೂ ನನಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ನಾನು ಯಾಕೆ ಕದೀಲಿ? ನಾನು ಸುಮ್ಮನೆ ಇಲ್ಲೇ ನಡ್ಕೊಂಡು ಬರ್ತಾ ಇದ್ದೆ ಅಷ್ಟೇ, ಊರಿಗೆ ಹೋಗೋಣ ಅಂತ ಹೇಳಿ. ಇಲ್ಲಿ ತುಂಬ ಇಷ್ಟ ಆಯಿತು, ನದಿ ಕೆರೆನೋ ಏನೋ ಇದೆಯಲ್ಲ ಅದೆಲ್ಲ ನೋಡ್ಕೊಂಡು ಹಾಗೇನೇ ಹೋಗೋಣ ಅಂತ ಬಂದೆ ಅಷ್ಟೇ. ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅನಿಸುತ್ತೆ. ಅಯ್ಯೋ 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 ಅಯ್ಯೋ, ನೀನು ಪ್ಯಾಸನ್ಗಿಷ್ಟು ಮೆಟ್ಟಾಕ ಮನೆ ಕೂಳು ಗತಿ ಇಲ್ಲ ಅಂದ್ರೂ ಪರವಾಗಿಲ್ವೇ? ಪ್ಯಾಸನ ಮಾಡ್ಕೊಂಡು ಅಳ್ಳಾಡೋದ್ರಾಗ ಏನು ಕಮ್ಮಿ ಇಲ್ಲ. ಈ ಬಟ್ಟೆ ಎಲ್ಲಿ ತಗೊಂಡು ಹಾಕೊಂಡೆ ಇವ್ಸ್ ದಿನ ಏನೋ ಮುರುವಾದೆಗನ ಬಟ್ಟೆ ಹಾಕತ್ತಿದ್ದೆ, ನೀನು ಪ್ಯಾಂಟು ಶರ್ಟ್ ಬೇರೆ ಹಾಕೊಳಕ್ಕೆ ಶುರು ಮಾಡ್ಕೊಬಿಟ್ಟು ಯವಿ 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 ಯವಿ. ಸೊರೋಯ್ತು. ಎಲ್ಗೋಗಿದ್ದೆ? ನಿಮ್ಮ ಅಮ್ಮಿ ನನ್ನ ಕೊಡ್ಸಿದ್ಲೇನು ಅಲ್ಕಬಾ ಅಂತ ಹೇಳ್ಬಿಟ್ಟು ಓಡಾಡ್ಕೊಂಬಿಟ್ಟು ಬಾ. ಎಲ್ಲಿ ಕದ್ಕೊಂಡು ಸೊಪ್ಪು ಸೀಬೆಕಾಯಿ ಎಲ್ಲ ಎಲ್ಲಿ ಸಿಗ್ತದೆ ಎಲ್ಲ ಕದ್ಕೊಂಡು ಬ್ಯಾಗ್ ತುಂಬ್ಕ ಬ್ಯಾ ಅಂತ ಹೇಳ್ಬಿಟ್ಟು ಏನಾರ ಕಳಿಸಿದ್ಲಾ? ಹಲೋ, ನೀವು ನನ್ನ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ನೋಡಿ. ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ಸುಮ್ಮನೆ ನನ್ನ ತಲೆ ತಿನ್ಬೇಡಿ. ಹ್ಞೂ ಹೇಳಮ್ಮ, ನಾವ್ರಂಗೆ ಆಟ ಆಡೋರಿಗೆಲ್ಲ ಎಲ್ಲಿ ಗೊತ್ತಾಯ್ತದ ನಾವು ಯಾರು ಅಂತ ಹೇಳ್ಬಿಟ್ಟು. ನಾನೇ ಗೊತ್ತಿಲ್ಲ. ಏನು ಒಸಿ ಆಡೋಕ್ಕಿಲ್ಲ. ಸರಿ ನಮ್ಮ ತೋಟದಾಗೆ ನಿಂತ್ಕೋಬೇಡ, ಹೋಯ್ತಾ ಇರು. ನಾನು ಬಂದು ನೋಡಿದಕ್ಕೆ ಸೊರಾಯ್ತು, ಇಲ್ಲ ಅಂದ್ರೆ ಏನೇನು ತುಂಬ್ಕೊಂಡು ಹೋಯ್ತಿದ್ದೋ ಏನೋ. ಹೋಗಿ ಸುಮ್ಕೇನೆ ನೀಯ. ಛೇ, ಹಳ್ಳಿ ಎಷ್ಟು ಚೆನ್ನಾಗೈತೆ ಅಂತ ಖುಷಿ ಪಟ್ಕೊಂಡು ಬಂದ ತಕ್ಷಣ ಬೈಸ್ಕೊಳ್ಳೋ ಅಂತ ಗತಿ ಬಂತು. ಛೇ ನಾನು ಯಾಕೆ ಇವ್ರ ಹತ್ರ ಬೈಸ್ಕೋಬೇಕು? ಈ ಹಳ್ಳಿಯಲ್ಲಿ ಬೇರೆ ಹೊಲ್ದೊಳಗಡೆ ಕಾಲು ಇಡಂಗಿಲ್ವಾ? ಹೋ ಶಿಟ್, ಬಿಡು ಬೇಡ. ಈಗ ನಾನೇನಾದ್ರು ಬೇರೆ ಹಳ್ಳಿಗೆ ಏನಾದರೂ ಬಂದುಬಿಟ್ಟಿದ್ದೀನ, ಇಲ್ಲ ನಾನು ನೋಡ್ಬಿಟ್ಟು ಯಾರನ್ನ ಕನ್ಫ್ಯೂಸ್ ಮಾಡ್ಕೊಬಿಟ್ಟವ್ರ. ಈಗ ನಮ್ಮ ಅಮ್ಮನ ಹೆಸರು ಶಾರದಾ. ಹುಡ್ಕನ ಮುಂದಕ್ಕೆ ಹೋಗಿದ್ರೆ ಯಾರಾದರೂ ಸಿಗ್ತಾರೆ ಅನ್ಸುತ್ತೆ, ಕೇಳೋಣ. ಶಾರದಿ ಮಗಳಲ್ವೇ? ಏನು ಸ್ಟೈಲು ನನ್ನ ಮಗಳವಳೆ. ತಿಂದು ಎಮ್ಮೆ ಆಗಿ ಡುಮ್ಮಲಕ್ಕೆ ಹಾಕುತ್ತವಳೆ. ನನ್ನ ಮಗಳನ್ನ ಮೊದಲು ಸಣ್ಣಕ್ಕೆ ಮಾಡಬೇಕು. ಇವಳಂಗೆ ಕಾಣಿಸ್ತಾಳೆ. ಏನು ಈ ಪಾಟಿ ಫ್ಯಾಷನ್ ಮಾಡ್ಕೊಬತ್ತಾವಳಲ್ಲ ಇವಳು. ಹಲೋ ಆಂಟಿ, ಎಕ್ಸ್ಕ್ಯೂಸ್ ಮೀ. ಏನೇ? ಇಲ್ಲಿ ಶಾರದಾ ಅಂತ ಇದಾರಲ್ಲ, ಅವ್ರು ಗೊತ್ತಾ ನಿಮಗೆ? ಏನೇ ನನ್ನ ಹತ್ರ ನೀ ಯಾಕೆ ಸಮಸ್ಯೆ ಮಾಡ್ತೀನಿ? ಶಾರದಾ ಅಂತ ಗೊತ್ತವ್ರಾ ಅಂತ ಹೇಳ್ಬಿಟ್ಟು ನೀನು ಪ್ಯಾಸನ್ ಮಾಡ್ಕೊ ಬಂದ್ರು ನೀನೇನು ದೊಡ್ಡ ಏನು ಮಹಾರಾಣಿ ಥರ ಏನು ಕಾಣಕ್ಕಿಲ್ಲ ಬಿಡು. ನೀನು ಒಳ್ಳೆ ಗಮರಿ ಥರ ನೀನು ಕಾಣ್ತೀಯ. ಪ್ಯಾಸನ್ ಮಾಡ್ಕೊ ಬಂದ್ಬಿಟ್ಟು ನನ್ನ ಮುಂದೆ ಸ್ಕೋಪ್ ಕೊಡೋಕ್ಕೆ ಅಂತ ನೀ ನಿಮ್ಮ ಮಮ್ಮಿ ಯಾರು ಅಂತ ನನ್ನ ತಗೆ ಕೇಳಕ್ಕೆ ಬರ್ತಿದ್ಯಾ? ನೋಡೆ, ನನ್ನ ಸಂಸಾರನ ಆಳ ಮಾಡಿಕ್ಕಿರ ನಿಮ್ಮ ಅಮ್ಮನ ಹತ್ರ ಅಮ್ಮನ ಹೆಸ್ರು ಹೇಳಕ್ಕೂ ನನ್ನ ಕೈಲಿ ಇಷ್ಟ ಆಗಿಲ್ಲ ಬಿಡು. ಬಂದ್ಬಿಟ್ಟು ಅಲ್ಲಾಡ್ಸ್ಕೊಂಡು ಕೇಳೋಕ್ಕೆ ನೀನು ಪ್ಯಾಸನ್ನು ನಾನು ನೋಡಿವ್ನಿ. ಹೋಗಿ ಸುಮ್ಕೆ ನೀನಿಯ. ಅಯ್ಯೋ ಆಂಟಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಅಡ್ರೆಸ್ ಹುಡಿಕೊಂಡು ಬಂದಿದ್ದು. ಶಾರದಾ ಅನ್ನೋರು ನನಗೆ ಬೇಕಿತ್ತು, ಅದಕ್ಕೆ ನಾನು ಅಡ್ರೆಸ್ ಹುಡಿಕೊಂಡು ಬಂದೆ. ನಾನು ಅವ್ರನ್ನ ನೋಡಬೇಕಿತ್ತು. ಅಲ್ಲ, ನಾವು ಕೇಳಿದ್ದಕ್ಕೆ ಈ ಥರ ಎಲ್ಲ ಯಾಕೆ ರೇಗಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಿಲ್ಲ ನನಗೆ. ನೋಡೆ, ನನಗೇನೋ ತಿಕ್ಲು ರೇಗಿಸಿ ಬಿ ಪಿ ರೈಸ್ ಮಾಡಿಸ್ದೆ ಅಂತ ಹೇಳಿದ್ರೆ ಇಲ್ಲೇ ಹಾಕೊಂಡು ಅರ್ದು ಬಿಡ್ತೀನಿ ಅಷ್ಟೇ. ಏನೇ ನಾವು ನೀವು ಮಾತಾಡಲ್ಲ ಅಂತ ಗೊತ್ತಿದ್ರು ನೀನು ಪ್ಯಾಸನ್ನಾಗಿರೋ ಬಟ್ಟೆ ನೋಡ್ಲಿ ಅಂತ ತಾನೇ ಕರೆದಿದ್ದು ನನ್ನ. ನನ್ನ ಮಗಳು ನಿನಗಿನ್ನ ಏನು ಕಮ್ಮಿ ಇಲ್ಲ. ಬಟ್ಟೆ ಹಾಕೊಂಡ್ರೆ ನನ್ನ ಮಗಳಿಗೆ ಹೋಗಿ ಹಾಕ್ಸಿದ್ರೆ ಸುಂದ್ರಿ ಕಂಡಂಗೆ ಏನಿಯ ಕಾಣಿಸ್ತಾಳೆ. ನೋಡೋ, ಮುಚ್ಕೊಂಡು ಹೋಗಿ ಏನೋ ಕ್ಯಾಮಿಗೆ ಮೇಯ್ತೇನೋ ನೋಡ್ಕೊ ಹೋಗು. ಬಂದ್ಬಿಟ್ಲಿಲ್ಲಿ ಅಳ್ಳಾಡಿಸ್ಕೊಂಡು ಕೇಳಕ್ಕೆ ಅಂತ ಹೇಳ್ಬಿಟ್ಟು ಈ ತಿರ್ಪೆ ಸೋಕಿಗೆ ಏನು ಕಮ್ಮಿ ಇಲ್ಲ ನೀನಂತೂ. ಯಾಕೆ ಮಮ್ತಿ ಹಂಗೆ ಬೈತಾ ಇದೆಯಾ ಅವಳನ್ನ? ಅಲ್ಲ, ಸ್ಟೈಲ ಬಟ್ಟೆ ಹಾಕೊಂಡಿದ್ದೀನಿ ನೀವು ನೋಡಲಿ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಬಂದ್ಬಿಟ್ಟು ಅವ್ರ ಅಮ್ಮನ ಹೆಸರು ಏನಿಯಾ ಶಾರದಾ ಅನ್ನೋರು ಗೊತ್ತಾ ನಿಮಗೆ? ಶಾರದಾ ನೋಡಿದ್ಯಾ ನೀನು ಅಂತ ಹೇಳ್ಬಿಟ್ಟು ನಂತಗೆ ಬಂದು ಕೇಳಕ್ಕೆ ಬರ್ತಾಳೆ. ಉರಿಯಕ್ಕಿಲ್ವೇನಕ್ಕ ಇವಳು? ಏನು ಅಳ್ಳಾಡ್ತಾಳೆ ಅಂದರೆ ಇವಳಂತೂ. ಅಯ್ಯಯ್ಯಪ್ಪ, ನೋಡ್ದೆ ಪ್ಯಾಸನ್ನ ಸೂ ಹಾಕೊಂಡು ಜುಟ್ಟು ಕೊಟ್ಕೊಂಡು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಯಪ್ಪ ಅವ್ರ ಅಮ್ಮನ ಮೀರಿಸ್ತಾಳೆ ಇವಳಂತೂ. ಏನು ತಿನ್ನಕ್ಕೆ ಗೊತ್ತಿಲ್ಲ ಅಂದ್ರೂ ಈ ಪ್ಯಾಸನ್ಗೇನು ಕಮ್ಮಿ ಇಲ್ಲ. ನನ್ನ ಹೊಲ್ಟಕ್ಕೆ ಬಂದ್ಬಿಟ್ಟು ಅಲ್ಲೂ ಹಂಗೆ ಕೇಳ್ತಾಳೆ. ನನಗೆ ಉರ್ದೋಯ್ತೇಳು ಈ ಅಮ್ಮನ ಪ್ಯಾಸನು ಎಲ್ಲನ ಮಾಡಿಕೊಂಡ್ಲಿ. ಯಾವುದೋ 10 ರೂಪಾಯಿ ದುಡ್ಡು ಬಂದೈತೇನೋ ತಗೊಂಡು ಅಳ್ಳಾಡೋದು ನೋಡು. ಪ್ಯಾಸನ್ ಬಟ್ಟೆ ಗಿಟ್ಟೆ ಹಾಕ್ಕೊಂಡು ಒಪ್ಪತ್ತಿದ್ರೆ ಒಲೆ ಕಿತ್ತಾಕ್ತಾರೆ ಅಂತಾರಲ್ಲ ಅಂಥ ಜನ ಅವ್ರಂತೂ. ಬಿಡ್ಮಂತಿ, ನೀನು ಯಾಕೆ ತಲೆ ಕೆಡಿಸ್ಕೊತೀಯ? ನಿನ್ನ ಮಗಳಿಗೆ ಹೊಸಿ ವಾಕ್ ಮಾಡೋಕ್ಕೆ ಹೇಳು. ಚಂದಕ್ಕೆ ಇಲ್ಲಿಂದ ಓಡೋಗಕ್ಕೆ ಹೇಳು. ರನ್ ಮಾಡ್ತಾ ಇದ್ರೆ ಅವಾಗ ಹೊಟ್ಟೆ ಎಲ್ಲ ಕರಗಿ ಸಣ್ಣನೇ ಕಾಣಿಸ್ತಾಳೆ ನಿನ್ನ ಮಗಳು. ಹೊಸಿ ತಿನ್ಕೊಂಡು ಡುಮ್ಗಿರೋದಕ್ಕೆ ಹಂಗೆ ಕಾಣಿಸ್ತಾಳೆ ಅಷ್ಟೇ. ನೀನು ಯಾಕೆ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ತೀಯ? ಬಾ ಹೋಗನಿ. ನಡಿಯಕ್ಕ. ಥೂ,
ಎಷ್ಟು ಆಸೆಯಿಂದ ಹಳ್ಳಿ ಬಗ್ಗೆ ಏನೇನೋ ಕನ್ಸಿಟ್ಕೊಂಡು ಹಳ್ಳಿ ಹಂಗೆ ಹಳ್ಳಿ ಹಿಂಗೆ ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ಎಲ್ಲರೂ ನನ್ನ ಬೈಯೋರೇ ಆದ್ರಲ್ಲ. ನಾನು ಇಂಥ ಬಟ್ಟೆ ಹಾಕೊಂಬಂದಿರೋದು ಬೈತಾವ್ರ, ಇಲ್ಲಿ ನನ್ನ ಮುಖ ನೋಡ್ಕೊಂಡು ಬೈತಾವ್ರ ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ಛೇ, ಬಂದಿದ್ದೆ ದೊಡ್ಡ ತಪ್ಪಾಯ್ತಾ? ನಮ್ಮ ಅಮ್ಮನ ಹೆಸರು ಕೇಳಿದ್ರು ಯಾರು ಸರಿಯಾಗಿ ರೆಸ್ಪಾನೇ ಮಾಡ್ತಿಲ್ವಲ್ಲ. ನನ್ನ ಫ್ರೆಂಡು ಕಾಲ್ ಮಾಡ್ಲಾ? ಬೇಡ, ಇನ್ನೊಂದಿಬ್ರು ಯಾರನ್ನ ಕೇಳಿ ಆಮೇಲೆ ಆಮೇಲೆ ಫೋನ್ ಮಾಡಿಬಿಟ್ಟು ಏನು ಹೇಳ್ತಾನೋ ನನ್ನ ಫ್ರೆಂಡು, ಆಮೇಲೆ ಕೇಳ್ತೀನಿ. ಹಸುಗಳೆಲ್ಲ ಎಷ್ಟು ಮುದ್ದಾಗಿದ್ದಾವಲ್ವಾ. ನಾನು ಊರೊಳಗಡೆ ಬಂದೆ ಅಂತ ಅನ್ನಿಸ್ತೈತೆ. ಪಾಪ ಹಸುಗಳಿಗೆ ಊಟನೇ ಹಾಕಿಲ್ವಲ್ಲ ಇವರು. ಸ್ವಲ್ಪನಾದ್ರೂ ಊಟ ಹಾಕ್ಬೇಕು ತಾನೆ. ನೋಡಿ ಯಾವ ಥರ ಸಪ್ಪವು ನಿಂತವೆ. ಎಷ್ಟು ಕ್ಯೂಟ್ ಆಗವೆ. ಯಾವುದಪ್ಪ ಇದು ಹೊಸ ಪಿಗರ್ ಬಂದ್ಬಿಟ್ಟೈತಲ್ಲ ನಮ್ಮ ಹಳ್ಳಿಗೆ. ಅಯ್ಯೋ, ಈ ಕಿತನ ಕ್ಯಾಚ್ ಹಾಕೊಂಡ್ಲೇಬೇಕು ಈ ಪಿಗರ್ನ. ಇಲ್ಲ ಅಂತಂದರೆ ನನಗೆ ಅವಮಾನ. ಆ ಸಾವುಕಾರನ ಮಗ ಇಬ್ಬಿಬ್ರು ಹುಡುಗಿಯರನ್ನ ಕ್ಯಾಚ್ ಹಾಕೊಂಡವನೆ, ನಾನು ಒಬ್ಬಳನ್ನ ಕ್ಯಾಚ್ ಹಾಕೊಳ್ಳಿಲ್ಲ ಅಂತಂದರೆ ಹೆಂಗೆ ಹೇಳು? ಅಯ್ಯೋ ಅಯ್ಯೋ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಾಯ್, ಹೇಳಿ. ಅಯ್ಯೋ ಶಿವನೇ, ನೀನೇನೆ? ಅಯ್ಯಯ್ಯಪ್ಪ, ನಾನು ಯಾರೋ ಅನ್ಕೊಂಡಿದ್ದೆ. ಏನೇ ಇದು ನೀನು ಯಾಸ? ಏನು ನಿನ್ನ ಲವ್ವರ್ ಕೊಡ್ಸದ್ನಾ ಆ ಸಾವುಕಾರನ ಮಗ? ಅಲ್ಲ, ಪ್ಯಾಂಟ್ ಶರ್ಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಅಂತ ನನಗೆ ಗೊತ್ತೇ ಇರಲಿಲ್ವಲ್ಲೇ. ಇದ್ರಾಗ ಮಾತ್ರ ಬಾಂಬಾಟ ಕಾಣಿಸ್ತಿದ್ಯಾ ನೀನಂತೂ. ಛೇ, ಎಲ್ಲರೂ ಯಾಕೆ ತಿಕ್ಲಾಗಿ ಮಾತಾಡ್ತಾ ಇದ್ದೀರಲ್ಲ? ನಾನು ಬಂದು ಏನಾದರೂ ಒಂದು ಮಾತಾಡೋಕ್ಕೂ ಬಿಡ್ತೀರಾ ನೀವಂತೂ. ಏನಾದರೂ ಒಂದು ನಾನು ಕೇಳೋಕ್ಕಿಂತ ಮುಂಚೆನೇ ಹೇಳ್ತೀರಾ, ಮಾತಾಡ್ತೀರಾ, ಹೋಗ್ತಾ ಇದ್ದೀರಾ. ಇಲ್ಲ, ನಿನ್ನ ಮುಖ ನೋಡಿದ್ರೆ ಅದು ಈ ಥರ ಬಟ್ಟೆ ನಿನ್ನ ಮುಖ ನೋಡ್ತಾ ಇದ್ರೆ ಅಯ್ಯೋ ದೇವ್ರೆ. ನೋಡು, ಆ ಸಾವುಕಾರನ ಮಗ ನಿನಗೆ ಮೋಸ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾವನೆ. ನಿಜವಾಗೂ ನೀನು ಕೈ ಕೊಟ್ಬಿಡ್ತಾನೆ. ನನ್ನ ಮಾತು ಕೇಳು, ನನ್ನ ಜೊತೆ ಬಂದ್ಬಿಡು. ರಾಣಿ ಥರ ನೋಡ್ಕೊಬಿಡ್ತೀನಿ ನಿನ್ನಂತೂ. ಆ ಚೂಡಿದಾರದಾಗ ನೀನೇನು ಅಷ್ಟೊಂದು ಸಂದಕ್ಕೇನು ಕಾಣ್ತಾರಿಲ್ಲ, ಆದರೆ ಈ ಪ್ಯಾಂಟು ಶರ್ಟಾಗಿ ಮಾತ್ರನೂ ಅಯ್ಯೋ ಬೊಂಬಾಟ ಕಾಣಿಸ್ತಾ ಇದೆಯಾ. ದೇವ್ರನೇ, ನನ್ನ ಮಾತು ಕೇಳು. ನಿಂಗೆ ಆ ಸಾವುಕಾರನ ಮಗ ಕೈ ಕೊಟ್ಟೇ ಕೊಡ್ತಾನೆ ಅಂತಾಗ ಹೇಳೋ. ಅವನು ನಿನಗೆ ಗೊತ್ತಿಲ್ದಿರೋ ವಿಷಯ ಏನು ಅಂತ ಹೇಳಿದ್ರೆ, ಸಾವುಕಾರನ ಮಗ ಅವನಲ್ಲ, ಅವನು ಇನ್ನೊಂದು ಹುಡುಗಿನ ಬೇರೆ ಲವ್ ಮಾಡ್ತಾವನಿ. ಅದೇ ನಿಮ್ಮ ಅಮ್ಮನ ಸೌತಿ ಅಲ್ವೇ, ಸೌತಿ ಮಗಳನ್ನ ಬೇರೆ ಲವ್ ಮಾಡ್ತಾ ಇರೋದು. ಅದಕ್ಕೆ ಹೇಳಿದ್ದು, ಅವನು ನಂಬಿ ಯಾಕೆ ಮೋಸ ಹೋಯ್ತೀಯಾ? ನನಗೇನು ಕಮ್ಮಿ ಆಗೈತೆ, ಎಲ್ಲದಕ್ಕಿಂತ ಶಾನೆ ಐತೆ ನನಗೂ. ಅದಕ್ಕೆ ನನ್ನ ಲವ್ ಮಾಡು. ನಿಮ್ಮ ಹಳ್ಳಿನಾಗ ಇರೋರು ಎಲ್ಲರೂ ಏನಾದರೂ ಸ್ವಲ್ಪ ಲೂಸಾ ಇಲ್ಲ ಮೆಂಟ್ಲಾ? ಯಾಕೆ ಈ ಥರ ಆಡ್ತಾ ಇದ್ದೀರಾ ನೀವು? ಛೇ, ನಾನೇನೋ ಬಂದು ಏನೋ ಮಾತಾಡೋಕೆ ಬಿಡ್ತಿಲ್ವಲ್ಲ ನೀವು. ಮಾತಾಡೋಕ್ಕಿಂತ ಮುಂಚೆನೆ ಏನೋ ದೊಡ್ಡದಾಗ ನಾನು ಎಲ್ರಿಗೂ ಗೊತ್ತಿರೋಳು, ಆ ಥರ ಈ ಥರ ಅಂತ ಹೇಳ್ಬಿಟ್ಟು ಮಾತಿಗೆ ಮುಂಚೆನೆ ಬಂದು ತಲೆ ತಿಂತಿರಲ್ಲ. ನಿಮ್ಗೇನು ಮಾಡೋಕ್ಕೇನು ಕೆಲಸ ಇಲ್ವಾ? ನೋಡು, ಸುಮ್ಮನೆ ಮರ್ಯಾದಿನಾಗೆ ಇಲ್ಲಿಂದ ಹೋಗ್ತಾ ಇರು. ಸುಮ್ಮನೆ ಏನಾದರೂ ಕೇಳೋಣ ಅಂತ ಅನ್ಕೊಳ್ಳೋಷ್ಟೊತ್ತಿಗೆ ತೆಗೆದು ಬಿಡ್ತಾನೆ ಬಾಯ್ನ. ಸಾಕು ಸುಮ್ಕೆ, ನನ್ನ ತಗೇನ್ಯ ಏನು ಆಟ ಆಡ್ತಿದ್ಯಾ ನೋಡಿ ನೀನಂತೂ. ನನಗೇನು ಗೊತ್ತಿಲ್ವೇನು? ಏನು ಯಾರು ಕೊಡ್ಸಿದ್ರು ಡ್ರೆಸ್ಸಾ? ಇದೇ ಥರ ಡ್ರೆಸ್ ಹಾಕ್ಕೊಂಡು ಆ ಸಾವುಕಾರನ ಮಗನ ಜೊತೆ ಹೋಯ್ತಿ ಈಚೆ ಕಡೆ ಹೋಗ್ಬೇಕಾದ್ರೆ. ಆ ನನ್ನ ಮಗ ನೋಡು, ಇಂಥ ಹುಡುಗಿನ ಬಿಟ್ಬಿಟ್ಟು ಇನ್ನೊಂದು ಹುಡುಗಿನ ಕಟ್ಕೊಳಕ್ಕೆ ಹೋಗೋನಲ್ಲ. ಅವನಿನ ಎಂಥ ನನ್ನ ಮಗ ಇರಬೇಡ. ಅವನು ಅವಳು ಮೋಸ ಮಾಡ್ಬಿಡ್ತಾನೆ, ನಿಂಗೂ ಮೋಸ ಮಾಡ್ಬಿಡ್ತಾನೆ. ಅದಕ್ಕೆ ಹೇಳಿದ್ದು, ನೀನು ನನ್ನೇನೆ ಲವ್ ಮಾಡು ಅಂತ ಹೇಳ್ಬಿಟ್ಟು. ಇಡಿಯಟ್, ಪೊಲೀಸಿಗೆ ಕಾಲ್ ಮಾಡ್ತೀನಿ ಅಷ್ಟೇ, ನೀನು ಇಲ್ಲಿಂದ ಹೋಗ್ಲಿಲ್ಲ ಅಂತ ಹೇಳಿದ್ರೆ. ಸ್ಟುಪಿಡ್. ನೋಡು ಯೋಚನೆ ಮಾಡು, ಟೈಮ್ ಐತೆ. ಇರಾಪರ ಸತ್ಯ ಎಲ್ಲ ಹೇಳಿದ್ದೀನಿ. ಬೇಕಾದ್ರೆ ನಿನಗೆ ಪ್ರೂವ್ ಮಾಡ್ತೀನಿ ನಾನು. ಅವನು ಇನ್ನೊಂದು ಹುಡುಗಿ ಜೊತೆ ಇರೋದನ್ನ ಪ್ರೂವ್ ಮಾಡ್ತೀನಿ. ಅವಾಗಾದ್ರೂ ನಿನಗೆ ನನ್ನ ಮೇಲೆ ಪಿರುತಿ ಬರ್ತಾನೆ. ನೋಡ್ತಾ ಇರು, ಹೋಗ್ಬಿಟ್ಟು ಹೆಂಗೆ ಪ್ರೂವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಛೇ, ಸ್ಟುಪಿಡ್ಸ್. ಎಳ್ಳಿನಾಗಿರೋರೆಲ್ಲ ಹುಚ್ಚು ಅನ್ನಿಸುತ್ತೆ. ನನ್ನ ಫ್ರೆಂಡ್ಗೊಂದು ಫೋನ್ ಮಾಡ್ತೀನಿ ಇರು. ಹಲೋ, ನಾನು ಕಣೋ ಮಾತಾಡ್ತಿರೋದು. ಈ ಹಳ್ಳಿನಾಗಿರೋರೆಲ್ಲ ಆಫ್ ಮೆಂಟ್ಲು ಲೂಸುಗಳು ಕಣೋ. ಇವ್ರು ಎಲ್ಲನೂ ಹೇಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ, ಒಬ್ರಿಗೂ ಏನು ಸೆನ್ಸೇ ಇಲ್ಲ ಗೊತ್ತಾ. ನನ್ನ ಬಗ್ಗೆ ಏನೂ ಗೊತ್ತೇ ಇಲ್ಲ, ಆದರೂ ಹೆಂಗೋ ನನ್ನ ಬಗ್ಗೆ ಜಡ್ಜ್ ಮಾಡ್ತಾರೆ. ಐ ಡೋಂಟ್ ಲೈಕ್ ದಿಸ್ ಪ್ಲೇಸ್ ಕಣೋ. ರಿಯಲಿ ಐ ಡೋಂಟ್ ಲೈಕ್ ದಿಸ್ ಪ್ಲೇಸ್. ನಾನಂತೂ ಈ ಊರಲ್ಲಿ ಒಂದು ಕ್ಷಣನೂ ಇರಲ್ಲ. ನಾನಂತೂ ಇಲ್ಲೇ ಯಾವುದಾದ್ರೂ ನಿಯರಲ್ಲಿ ಸಿಟಿ ಇದ್ರೆ ಹೇಳ್ಬಿಡು, ಗೂಗಲ್ ಮಾಡಿ ನೋಡು. ನಾನಂತೂ ಹೊರಟ್ಬಿಡ್ತೀನಿ. ಸಾಕು, ಇವು ಸವಾಸನೇ ಸಾಕು. ಏನೇನೋ ಮಾತಾಡ್ತಾರೆ ಕಣೋ. ಏನು ವೆಯ್ಟ್ ಮಾಡಿ ನೋಡಬೇಕಾ? ನಾನು ಯಾಕೋ ವೆಯ್ಟ್ ಮಾಡಲಿ ಈ ಊರಲ್ಲಿ? ನಾನೇನಾದರೂ ಈ ಊರಲ್ಲಿ ವೆಯ್ಟ್ ಮಾಡಿಬಿಟ್ರೆ ಅಷ್ಟೇ ಕತೆ, ನನ್ನ ಕತೆ ಮುಗೀತು ಅಂತಲೇ ಅರ್ಥ. ನಾನಂತೂ ಇಲ್ಲಿ ಒಂದು ಕ್ಷಣನೂ ಇರಲ್ಲ ಕಣೋ. ಸರಿ, ನೋಡ್ತೀನಿ ಇರು. ಏನಾದರೂ ಇಲ್ಲೇ ನಿಯರಲ್ಲಿ ಸ್ಟೇ ಮಾಡೋಕ್ಕೆ ಏನಾದರೂ ನೋಡ್ತೀನಿ. ಸರಿ, ಅಮ್ಮ ಹೇಳಿದಾರಲ್ಲ ಬರಬಾರ್ದಲ್ಗೆ ಅಂತ. ಸರಿ ಬಿಡು, ಇಲ್ಲೇ ನೋಡ್ತೀನಿ. ಸರಿ, ಆಯಿತು.